ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಧ್ಯದ ಒಂದು ಸುಂದರ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಸಾಧಾರಣ ರೈತನು ತನ್ನ ಕುಟುಂಬದೊಂದಿಗೆ ನೆಲೆಸಿದ್ದ. ಅವನ ಜೀವನ ಶಾಂತ ಮತ್ತು ಸರಳವಾಗಿತ್ತು. ಆದರೆ ರಾಮಯ್ಯನ ಹೃದಯದಲ್ಲಿ ಸದಾ ಅಸಮಾಧಾನವಿತ್ತು. ಅವನು ಸದಾ ಅದ್ಭುತ ಜೀವನದ ಬಗ್ಗೆ ಕನಸು ಕಾಣುತ್ತಿದ್ದ, ಆದರೆ ತನ್ನ ದೈನಂದಿನ ಬದುಕಿನಲ್ಲಿ ತೃಪ್ತನಾಗಿರಲಿಲ್ಲ. ಒಂದು ದಿನ ಹಳ್ಳಿ ಸಮೀಪದ ಬೆಟ್ಟದ ತುದಿಯಲ್ಲಿ ಇದ್ದ ಪ್ರಸಿದ್ಧ ಸನ್ನಿಧಿಗೆ ಹೋಗಲು ಅವನು ನಿರ್ಧರಿಸಿದ. ಆ ಸನ್ನಿಧಿಯು ಬಹು ಪ್ರಸಿದ್ಧವಾಗಿದ್ದು, ಅನೇಕರು ತಮ್ಮ ಜೀವನದ ನಿಜವಾದ ಅರ್ಥವನ್ನು ಹುಡುಕಲು ಅಲ್ಲಿಗೆ ಬರುತ್ತಿದ್ದರು. ರಾಮಯ್ಯನೂ ಕೂಡ ತನ್ನ ಜೀವನದ ಅರ್ಥವನ್ನು ಹುಡುಕಲು ಪ್ರಯಾಣ ಆರಂಭಿಸಿತು. ಬೆಟ್ಟದ ತುದಿಗೆ ತಲುಪಿದಾಗ ರಾಮಯ್ಯನಿಗೆ ಆ ಸನ್ನಿಧಿಯ ಮಹಾತ್ಮ ಸಂತೆಟರ್ ಭೇಟಿಯಾದರು. ಸಂತೆಟರ್ ರಾಮಯ್ಯನ ಮುಖದಲ್ಲಿ ಇದ್ದ ತಲ್ಲಣವನ್ನು ಗಮನಿಸಿದರು ಮತ್ತು ಅವನಿಗೆ ಹೇಳಲು ಆರಂಭಿಸಿದರು. ಜೀವನವು ಒಂದೇ ಸಲ ಸಿಗುವವರ, ಅದನ್ನು ಹದ್ದಿನಂತೆ ಜೀವನ ಮಾಡಬೇಕು. ರಾಮಯ್ಯ ಕೌತುಕದಿಂದ ಕೇಳಿದ, ಹದ್ದು ಜೀವನ ಅಂದ್ರೆ ಏನು? ಸಂತೆಟರ್ ನಗುತ್ತಾ ಹೇಳಿದರು, ಹದ್ದು ಗಗನದಲ್ಲಿ ಓಡಿಹೋಗಿ ಎತ್ತರದಲ್ಲಿರುವುದು. ಅದು ತನ್ನ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಲು ಹೆದರುವುದಿಲ್ಲ. ಅದು ಧೈರ್ಯ ಮತ್ತು ದೃಷ್ಟಿಯ ಪ್ರತೀಕ. ನಮಗೂ ಅದೇ ರೀತಿಯ ದೃಷ್ಟಿ ಮತ್ತು ಧೈರ್ಯ ಬೇಕು. ಈ ಮಾತುಗಳನ್ನು ಕೇಳಿ ರಾಮಯ್ಯನ ಮನಸ್ಸು ಮತ್ತಷ್ಟು ಅರಿತುಕೊಂಡಿತು. ಆತ ತನ್ನ ಹಳ್ಳಿಗೆ ಹಿಂದಿರುಗಿ ತನ್ನ ಜೀವನವನ್ನು ಹದ್ದಿನಂತೆ ಮಾಡುವ ನಿರ್ಧಾರ ಮಾಡಿದರು. ಹದ್ದಿನಂತೆ ಧೈರ್ಯದಿಂದ ಎತ್ತರದ ಕನಸುಗಳನ್ನು ಕಾಣುತ್ತಾ ಅವುಗಳನ್ನು ಸಾಧಿಸಲು ನಿರಂತರ ಪ್ರಯತ್ನಿಸುತ್ತಾ ತನ್ನ ಜೀವನವನ್ನು ನವೀಕರಿಸಿದರು. ಅವನು ಹತ್ತಿರದ ರೈತರಿಗೆ ಸಹಾಯ ಮಾಡಿ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸಿದರು. ರಾಮಯ್ಯನ ಈ ಪ್ರಯತ್ನಗಳು ಹಳ್ಳಿಯಲ್ಲಿ ಎಲ್ಲರಿಗೂ ಪ್ರೇರಣೆಯಾದವು. ಅಂತೂ ರಾಮಯ್ಯ ತನ್ನ ಜೀವನವನ್ನು ಹದ್ದಿನಂತೆ ಬದುಕಿ ಎಲ್ಲರಿಗೂ ಮಾದರಿಯಾದನು. ಜೀವನದ ಒಂದು ಅಮೂಲ್ಯ ಪಾಠವನ್ನು ಹಳ್ಳಿಯ ಎಲ್ಲರಿಗೂ ಬೋಧಿಸಿದನು. ಜೀವನವು ಒಂದೇ ಸಲ ಸಿಗುತ್ತದೆ. ಅದನ್ನು ಭಯವಿಲ್ಲದೆ ಎತ್ತರದ ಕನಸುಗಳನ್ನು ಕಾಣುತ್ತಾ ದಿಟ್ಟ ಹೆಜ್ಜೆ ಹಾಕುತ್ತಾ ಬದುಕಬೇಕು. ರಾಮಯ್ಯನ ಜೀವಿತದಲ್ಲಿ ಈ ಹೊಸ ರೀತಿಯ ಎಳೆಗಾರಿಕೆ ಮತ್ತು ಸಮಾಜ ಸೇವೆಯಿಂದಾಗಿ ಅವನ ಹೆಸರು ದೂರದೂರವರೆಗೆ ಪ್ರಸಿದ್ಧವಾಯಿತು. ಹಳ್ಳಿಯ ರೈತರು ರಾಮಯ್ಯನ ಮಾರ್ಗದರ್ಶನವನ್ನು ಅನುಸರಿಸಿ ತಮ್ಮ ಕೃಷಿಯನ್ನು ಹೊಸ ತಂತ್ರಜ್ಞಾನಗಳಿಂದ ಸುಧಾರಿಸಿದರು. ಅವನ ಧೈರ್ಯ ಮತ್ತು ದೃಷ್ಟಿಯೂ ಮಕ್ಕಳಿಗೂ ಪ್ರೇರಣೆಯಾಯಿತು. ರಾಮಯ್ಯ ಹತ್ತಿರದ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಎತ್ತರದ ಕನಸುಗಳನ್ನು ಕಾಣಲು, ಪ್ರತಿಯೊಬ್ಬರಿಗೂ ತಮ್ಮ ಆದರ್ಶಗಳನ್ನು ಸಾಧಿಸಲು ಪ್ರೇರೇಪಿಸಿದರು. ಹದ್ದಿನ ಮಾದರಿಯನ್ನು ಪ್ರತ್ಯಕ್ಷವಾಗಿ ಅನುಸರಿಸಿದ ರಾಮಯ್ಯ ಮಕ್ಕಳಿಗೆ ಭವಿಷ್ಯದ ಕುರಿತಾಗಿ ಹೊಸ ಕನಸುಗಳನ್ನು ಕಾಣುವಂತೆ ಪ್ರೇರೇಪಿಸಿದರು. ಆದರೆ ರಾಮಯ್ಯನಿಗೆ ಇನ್ನೂ ಒಂದು ದೊಡ್ಡ ಕನಸು ಇತ್ತು. ಹಳ್ಳಿಯ ಸಮೀಪದ ದಟ್ಟ ಕಾಡಿನಲ್ಲಿ ಒಂದು ದೊಡ್ಡ ಕೃಷಿ ಸಂಸ್ಥೆಯನ್ನು ಸ್ಥಾಪಿಸುವುದು. ಅಲ್ಲಿಯ ಸೊಪ್ಪು, ಹಣ್ಣು, ತರಕಾರಿ ಮತ್ತು ವಿವಿಧ ಬೆಳೆಗಳನ್ನು ಬಳಸಿ ಹಳ್ಳಿಯ ಕೃಷಿಕರನ್ನು ಸಮೃದ್ಧಪಡಿಸಲು ಅವನು ಬಯಸಿದ. ರಾಮಯ್ಯನ ಈ ಕನಸು ಸಾಕಾರಗೊಳ್ಳಲು ಅವನು ಹಳ್ಳಿಯ ಯುವಕರನ್ನು ಒಕ್ಕೂಟವಾಗಿ ಸೇರಿಸಿದರು. ಅವರೊಂದಿಗೆ ಬೇಸಾಯದ ಹೊಸ ಮಾರ್ಗಗಳನ್ನು ಕಲಿಯಲು ಪ್ರಯತ್ನಿಸಿದರು. ಒಂದು ದಿನ ರಾಮಯ್ಯ ತನ್ನ ಯುವಕರ ತಂಡದೊಂದಿಗೆ ಕಾಡಿಗೆ ತೆರಳಿದ. ಅಲ್ಲಿಯ ಮಣ್ಣು, ನೀರು, ಹವಾಮಾನವನ್ನು ಅರ್ಥಮಾಡಿಕೊಂಡು ಅವರು ಕೃಷಿಯ ಪ್ರಾರಂಭಿಸಿದರು. ರಾಮಯ್ಯನ ಮಾರ್ಗದರ್ಶನದಲ್ಲಿ ಹೊಸ ಕಾಸು ಕೊಡುವ ಬೆಳೆಗಳನ್ನು ಬೆಳೆಯುವ ತಂತ್ರಗಳನ್ನು ಯುವಕರು ಕಲಿತುಕೊಂಡರು. ಅವರ ಪರಿಶ್ರಮವು ಫಲವಾಯಿತು. ಕಾಡಿನಲ್ಲಿ ಹಸಿರು ಹೊಳೆ ಹರಿದು ಅಲ್ಲಿನ ಬೆಳೆಯುಗಳನ್ನು ನೋಡಿದಾಗ ಹಳ್ಳಿಯ ಜನರ ಮುಖದಲ್ಲಿ ಸಂತೋಷದ ಕಿರಣಗಳು ಕಾಣುತ್ತಾ ಬಂದವು. ರಾಮಯ್ಯನ ಹೊಸ ಕೃಷಿ ಸಂಸ್ಥೆ ಎಲ್ಲಾ ಹಳ್ಳಿಗಳಿಗೆ ಮಾದರಿಯಾದವು. ಈ ಯಶಸ್ಸಿನಿಂದ ಪ್ರೇರಿತರಾಗಿ ರಾಮಯ್ಯ ಮತ್ತು ಅವನ ತಂಡ ಮತ್ತಷ್ಟು ಹಳ್ಳಿಗಳಿಗೆ ಕೃಷಿ ತಂತ್ರಜ್ಞಾನಗಳನ್ನು ಪರಿಚಯಿಸಲು ಮುಂದಾದರು. ಹಳ್ಳಿಗಳೆಲ್ಲವೂ ಹಸಿರಾಗುತ್ತಾ ಸಮೃದ್ಧವಾಗುತ್ತಾ ರಾಮಯ್ಯನ ಕನಸುಗಳು ಪ್ರತಿಯೊಂದು ಹಳ್ಳಿಯಲ್ಲೂ ಅರಳಿದವು. ನೀಳುಗಾಲ ಛೇದಖಂದಿಚನೆ ತನ್ನ ಹತ್ತಿರದ ಹಳ್ಳಿಗಳಲ್ಲಿಯೂ ಅತಿದೂರದ ಜನರಲ್ಲಿಯೂ ಕೂಡ ತಮ್ಮ ಸತ್ವ ಮತ್ತು ಸಮೃದ್ಧಿಯ ಬಗ್ಗೆ ಮಾರ್ಗದರ್ಶನ ನೀಡಿದ. ಅವನ ಜೀವನದ ಕೊನೆಯ ದಿನಗಳವರೆಗೂ ಹದ್ದಿನ ಧೈರ್ಯ ಮತ್ತು ದೃಷ್ಟಿಯೊಂದಿಗೆ ಪ್ರತಿ ಹಳ್ಳಿಗೂ ಮಾದರಿಯಾದನು. ರಾಮಯ್ಯನ ದೀರ್ಘಕಾಲದ ಪರಿಶ್ರಮವು ಮತ್ತು ಧೈರ್ಯವು ಜೀವಿತವನ್ನು ಹದ್ದಿನಂತೆ ಹೇಗೆ ಬದುಕಬೇಕು ಎಂಬುದಕ್ಕೆ ಸಕಾರವಾದ ಮಾದರಿಯಾಯಿತು. ಅವನ ಹೆಸರಿನ ಸಂಗ್ರಹಗಳು, ಕಥೆಗಳು ಹಲವು ಪೀಳಿಗೆಯ ಜನರಿಗೆ ಪ್ರೇರಣೆ ನೀಡಿದವು. ಜೀವನವು ಒಂದೇ ಸಲ ಸಿಗುತ್ತದೆ. ಅದನ್ನು ಭಯವಿಲ್ಲದೆ ಎತ್ತರದ ಕನಸುಗಳನ್ನು ಕಾಣುತ್ತಾ ದಿಟ್ಟ ಹೆಜ್ಜೆ ಹಾಕುತ್ತಾ ಬದುಕಬೇಕು ಎಂಬ ಸಂದೇಶವನ್ನು ಅವನು ಎಲ್ಲರಿಗೂ ಬೋಧಿಸಿದ. ರಾಮಯ್ಯನ ಪರಿಶ್ರಮ, ಧೈರ್ಯ ಮತ್ತು ದೃಷ್ಟಿಯು ಹಳ್ಳಿಯ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಹೊಸ ರೀತಿಯ ಚೇತನವನ್ನು ತುಂಬಿತು. ಅವರಲ್ಲಿ ಹಲವರು ರಾಮಯ್ಯನಂತೆ ತನ್ನ ಕನಸುಗಳನ್ನು ಸಾಧಿಸಲು ನಿರ್ಧರಿಸಿದರು. ಅವನ ವಿದ್ಯಾರ್ಥಿಗಳಲ್ಲಿ ಒಬ್ಬನಾದ ಅನಂತು ರಾಮಯ್ಯನ ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ಕೃಷಿಕನಾಗಿ ಬೆಳೆದ. ಅವನು ಹೊಸ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ತಮ್ಮ ಪಿತೃವ್ಯವಸಾಯವನ್ನು ಅಭಿವೃದ್ಧಿಪಡಿಸಲು ಶ್ರಮಿಸಿದ.
ಅನಂತು ರಾಮಯ್ಯನಿಂದ ಕಲಿತ ಹದ್ದಿನ ಧೈರ್ಯ ಮತ್ತು ದೃಷ್ಟಿಯನ್ನೂ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆಧ್ಯಾತ್ಮಿಕವಾಗಿ ಮತ್ತು ವ್ಯವಹಾರಿಕವಾಗಿ ಮುನ್ನಡೆಯಲು ಪ್ರಾರಂಭಿಸಿದ. ಒಂದು ದಿನ ಅನಂತು ತನ್ನ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ರಾಮಯ್ಯ ಅವನ ಬಳಿ ಬಂದು ಹೇಳಿದ, ಅನಂತ, ನೀನು ಉತ್ತಮವಾಗಿ ಶ್ರಮಿಸುತ್ತಿದ್ದೀಯ. ನಿನ್ನ ಪ್ರಯತ್ನಗಳು ಫಲಿಸಲಿವೆ. ಆದರೆ ಸಫಲತೆಯ ಶ್ರೇಯಸ್ಸು ಪಡೆದು ನಿಲ್ಲಬೇಡ. ಇನ್ನೂ ಎತ್ತರದ ಕನಸುಗಳನ್ನು ಕಾಣು, ಮತ್ತಷ್ಟು ಜನರ ಜೀವಿತವನ್ನು ಸುಧಾರಿಸಲು ಪ್ರಯತ್ನಿಸು. ಅನಂತು ರಾಮಯ್ಯನ ಮಾತುಗಳನ್ನು ಮನಸ್ಸಿನಲ್ಲಿ ಅರ್ಥಮಾಡಿಕೊಂಡ. ಅವನು ಹತ್ತಿರದ ಹಳ್ಳಿಗಳಲ್ಲಿಯೂ ಕೃಷಿ ಪರಿಹಾರ ಕೇಂದ್ರಗಳನ್ನು ಸ್ಥಾಪಿಸಲು ನಿರ್ಧರಿಸಿದ. ಆ ಕೇಂದ್ರಗಳು ರೈತರಿಗೆ ತರಬೇತಿ, ತಂತ್ರಜ್ಞಾನ ಮತ್ತು ನೆರವು ಒದಗಿಸಿದವು. ಅನಂತನ ಪರಿಶ್ರಮದ ಫಲವಾಗಿ ಹಲವಾರು ಹಳ್ಳಿಗಳು ಸಮೃದ್ಧವಾದವು ಮತ್ತು ಅನೇಕ ರೈತರು ಆರ್ಥಿಕವಾಗಿ ಸ್ವಾವಲಂಬಿಗಳಾದರು. ರಾಮಯ್ಯನ ಹದ್ದಿನಂತೆ ಬದುಕಲು ನೀಡಿದ ಸಂದೇಶವು ಇನ್ನೂ ಮುಂದುವರಿದಿತು. ಹಳ್ಳಿಗಳ ಮಕ್ಕಳಲ್ಲಿ ಶಿಕ್ಷಣಕ್ಕೆ ಮಹತ್ವ ಹೆಚ್ಚಾಯಿತು. ರಾಮಯ್ಯನ ಪರಂಪರೆಯಲ್ಲಿ ಬೆಳೆದ ಯುವಕರು ಮಾತ್ರ ಕೃಷಿಯಲ್ಲಿಯೇ ಅಲ್ಲ, ವಿವಿಧ ಕ್ಷೇತ್ರಗಳಲ್ಲಿಯೂ ಮಹಾನ್ ಸಾಧನೆಗಳನ್ನು ಸಾಧಿಸಿದರು. ರಾಮಯ್ಯನ ಅಪಾರ ಪ್ರಯತ್ನಗಳು ಮತ್ತು ಸಮರ್ಪಣೆ ತನ್ನ ಜೀವನವನ್ನು ಹದ್ದಿನಂತೆ ಮಾಡಿ ಹಳ್ಳಿಯವರೆಲ್ಲರಿಗೂ ಒಂದು ಆದರ್ಶವನ್ನು ತೋರಿಸಿತು. ಅವನು ತೋರಿದ ದಾರಿ, ಅವನ ಜೀವನದ ಉತ್ಸಾಹ, ಅವನ ಧೈರ್ಯ ಮತ್ತು ದೃಷ್ಟಿ ಹಳ್ಳಿಯ ಜೀವಿತದಲ್ಲಿ ಅನನ್ಯವಾಗಿ ನೆನಪಿನಲ್ಲಿ ಉಳಿದವು. ರಾಮಯ್ಯನ ನಂತರದ ವರ್ಷಗಳಲ್ಲಿ ಹಳ್ಳಿಯ ಜನರು ಒಂದು ಮಹೋತ್ಸವವನ್ನು ಆಚರಿಸಲು ಪ್ರಾರಂಭಿಸಿದರು. ಇದು ರಾಮಯ್ಯನ ಜೀವನ ಮತ್ತು ಸಾಧನೆಗಳನ್ನು ಸ್ಮರಿಸಲು ಮಾತ್ರವಲ್ಲ, ಎಲ್ಲರಿಗೂ ಹೊಸ ಪ್ರೇರಣೆ ನೀಡಲು ನಡೆಯಿತು. ಆ ಮಹೋತ್ಸವದ ದಿನ ಹಳ್ಳಿ ತುಂಬಾ ಜನ ನೆರೆದರು. ಹಳ್ಳಿಯ ಹಿರಿಯರಿಂದ ಯುವಕರವರೆಗೆ ಎಲ್ಲರೂ ರಾಮಯ್ಯನ ಕಥೆಯನ್ನು ತಮ್ಮ ಮಕ್ಕಳಿಗೆ ಹೇಳಿದರು. ರಾಮಯ್ಯನ ಹದ್ದಿನಂತೆ ಬದುಕಲು ಧೈರ್ಯ, ದೃಷ್ಟಿ ಮತ್ತು ಪರಿಶ್ರಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೊಸ ಉತ್ಸಾಹದೊಂದಿಗೆ ಮುಂದುವರಿದರು. ಅಂತೆಯೇ ರಾಮಯ್ಯನ ಕಥೆ ಹಳ್ಳಿಯೆಲ್ಲರೂ ಹಬ್ಬದ ಸಂಭ್ರಮದಲ್ಲಿ ನೆನಪಿಸಿಕೊಂಡು ಅವನ ಜೀವನದ ಸಂದೇಶವನ್ನು ಮುಂದಿನ ಪೀಳಿಗೆಗಳಿಗೆ ಪಸರಿಸುತ್ತಾ ಹೊಸ ಕನಸುಗಳನ್ನು ಕಾಣಲು ಪ್ರೇರೇಪಿಸುತ್ತಾ ಹದ್ದಿನಂತೆ ಬಾಳಲು ಧೈರ್ಯವನ್ನು ತುಂಬಿತು.